ಈಗ ದಿಕ್ಕು ತಪ್ಪಿಸುವ ಅಥವಾ ಗೊಂದಲಕ್ಕೀಡು ಮಾಡುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೀನಿ, ಪತ್ರಕರ್ತರು ನಿಮ್ಮನ್ನೇ ಪ್ರಶ್ನೆ ಕೇಳಿದ್ರು, ಸೈಟ್ ವಾಪಸ್ ಕೊಡ್ತೀರಾ ಅಂತ. ಯಾಕೆ ಕೊಡಬೇಕು, 62 ಕೋಟಿ ಕೊಡಬೇಕು ಅಂತ ಕೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಈಗ 62 ಕೋಟಿ ಬೇಡವಾ ನಿಮ್ಗೆ? ಯಾಕೆ ಇಷ್ಟು ಬೇಗ ಕೊಟ್ಬಿಟ್ರಿ? ಪತ್ನಿಯ ಬರೆದಿರುವಂತ ಪತ್ರ ಅದು ಅವ್ರ ಹೊಡೆತನಕ್ಕೆ ಸೇರಿದ್ದು, ಸಮಾನ ಈ ಸೈಟ್ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿಗಳು 62 ಕೋಟಿ ಪತ್ನಿ ಪರವಾಗಿ ಕೇಳಿದ್ರ? ಮುಖ್ಯಮಂತ್ರಿ ಆಗಿದ್ದವರು ಇಂಥ ಕೇಸುಗಳಲ್ಲಿ ನ್ಯಾಯ ಕೊಡಿಸೋ ಜವಾಬ್ದಾರಿ ನನಗಿದೆ ಅನ್ನೋಂಥ ಅರಿವನ್ನು ಮರೆತು ತಮ್ಮ ಪತ್ನಿಯ ಪರವಾಗಿ ಸಾರ್ವಜನಿಕ ವಕಾಲತ್ ವಹಿಸಿ 62 ಕೋಟಿ ಡಿಮಾಂಡ್ ಮಾಡಿದ್ರು. ಮಾಡಿದ್ ಸುಳ್ಳೋ ನಿಜನ? ಇಷ್ಟು ಬೇಗ ಮರವು ಬಂದ್ಬಿಡ್ಬಾರ್ದು. ಅವರೇ ಕೇಳಿದ್ರು 62 ಕೋಟಿ ಕೊಡಬೇಕು ಅಂತೇಳಿ. ಇವತ್ತು ಯಾಕೆ 62 ಕೋಟಿ ಬೇಡವಾಯ್ತಾ? ಯಾವಾಗ ನ್ಯಾಯಾಲಯ ಮೊಕದ್ದಮೆ ದಾಖಲಿಸ್ಕೊಳ್ಳೋದಕ್ಕೆ ಸೂಚನೆ ಕೊಡ್ತು, ಮೊಕದ್ದಮೆ ದಾಖಲಾಯಿತು, ಆಗ ನೀವು ಕೊಟ್ಟಿದ್ರಿಂದ ನಿಮ್ಮ ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕದಂತೆ ನೀವು ಮರ್ಯಾದೆಯೂ ಹೋಗಿ ಮೊಕದ್ದಮೆಯೂ ದಾಖಲಾದ್ಮೇಲೆ ಆಮೇಲೆ ವಾಪಸ್ ಕೊಡೋದ್ರಿಂದಾಗಿ ಹೋದ ಮರ್ಯಾದೆ ವಾಪಸ್ ಬರಕ್ ಸಾಧ್ಯ ಇಲ್ಲ, ಹೋದ ಗೌರವ ವಾಪಸ್ ಬರಕ್ ಸಾಧ್ಯ ಇಲ್ಲ. ತನಿಖೆ ಮೂಡಾದಲ್ಲಿ ಬರೀ ಸಿದ್ದರಾಮಯ್ಯನವರ ಪತ್ನಿಯವರು ಮಾತ್ರ ಅಂತಲ್ಲ, ಇನ್ನೂ ಈ ತರದ ನೂರಾರು ಪ್ರಕರಣಗಳಿದಾವೆ. ಯಾರು ಬೇಕಾದ್ರೂ ಇರ್ಲಿ, ನಾವು ರಕ್ಷಣೆ ಮಾಡಿ ಅಂತ ಹೇಳ್ತಾ ಇಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇನೆ, ಯಾರೇ ತಪ್ಪು ಮಾಡಿದ್ರು ತಪ್ಪೇನೆ. ಎಲ್ಲವೂ ತನಿಖೆ ಆಗಬೇಕು. ಅಕ್ರಮವಾಗಿ ಯಾರ್ಯಾರು ನಿವೇಶನ ಪಡೆದಿದ್ದಾರೆ, ಅಕ್ರಮವಾಗಿ ಯಾರ್ಯಾರು ಪರಿಹಾರದ ರೂಪದಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಅದ್ರ ತನಿಖೆಯೂ ಆಗಬೇಕು. ಇದ್ರ ಜೊತೆಗೆ ನಾನು ಆರಂಭದಿಂದಲೂ ಮಾತಾಡ್ತಾ ಇದ್ದೀನಿ, ಅರ್ಕಾವತಿ ರೀಡು ಹಗರಣ ಮೂಡಾದ 100 ಪಟ್ಟು ದೊಡ್ಡ ಹಗರಣ, ಮೂಡಕ್ಕಿಂತ ದೊಡ್ಡ ಹಗರಣ. ಆ ರೀಡು ಹೆಸರಿನಲ್ಲಿ 888 ಎಕರೆಗೂ ಹೆಚ್ಚು ಜಮೀನನ್ನ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಆಗ ಬೆಂಗಳೂರು ಮತ್ತು BDA ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಕೈನಲ್ಲೇ ಇತ್ತು. ಅವರು ಪ್ರತ್ಯಕ್ಷ ಹೊಣೆನೇ ಹೊರಬೇಕಾಗತ್ತೆ, ಬರೀ ಪರೋಕ್ಷ ಹೊಣೆ ಅಲ್ಲ. ಹಾಗಾಗಿ ಆ ಕೆಂಪಣ್ಣ ಆಯೋಗದನ್ನ ಟೇಬಲ್ ಮಾಡಿ ತನಿಖೆ ಮಾಡಬೇಕು ಅನ್ನೋಂಥ ಮಾತನ್ನ ಪುನರುಚ್ಚಾರ ಮಾಡ್ಲಿಕ್ಕೆ ಬಯಸ್ತೇನೆ. ಅದು ಇದಕ್ಕಿಂತ ದೊಡ್ಡ ಹಗರಣ ಇದೇನಿದೆ, ಇದಕ್ಕಿಂತ ದೊಡ್ಡ ಹಗರಣ ಮತ್ತು ಯೋಜನಾಬದ್ಧವಾಗಿ ಮಾಡಿದಂಥ ಒಂದು ಫ್ರಾಡ್. ಅದು ಯೋಜನಾಬದ್ಧವಾಗಿ ಹಿಂಗೇ ಮಾಡಬೇಕು ಅಂತ ಹೇಳಿ ಮಾಡಿದಂಥ ಫ್ರಾಡ್. ಅದು ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹಿಸಿದ್ದಾರೆ. ಅದರಲ್ಲಿ 8-10 ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಸಂಗ್ರಹಿಸಿದ್ದಾರೆ ಅದರಲ್ಲಿ. ಹಾಗಾಗಿ ಅದರದ್ದು ಸಮಗ್ರ ತನಿಖೆ ಮತ್ತು ಕ್ರಮ ಆಗಬೇಕು ಆ ವಿಷಯದಲ್ಲಿ.